ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ಬಂದುಬಿಟ್ಟು ನನ್ನ ಡೆಲಿವರಿ ಬಿಫೋರ್ ವ್ಲಾಗ್. ಸೊ ನಾನು ಅಲ್ಲಿಂದ ಸೀಮಂತ ಮುಗಿಸ್ಕೊಂಡು ಬಂದಮೇಲೆ ಏನೇನು ಗಿಫ್ಟ್ ಬಂದಿತ್ತು ಅಂತೇಳಿ ಒಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಅವಾಗ ಟೈಮ್ ಸಿಕ್ಕಿರಲಿಲ್ಲ. ಸೊ ಮನೆಗೆ ಬಂದಾಗ ಅಕ್ಕ ಅಂದರೆ ನೆಂಟರೆಲ್ಲ ಇದ್ರಲ್ಲ, ಸೊ ಅವಾಗ ನನಗೆ ಈ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸ್ವಲ್ಪ ಏನೇನು ಬಂದಿದೆ ಗಿಫ್ಟ್ ಅನ್ನೋದನ್ನ ಒಂದು ಮಿನಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಮಾತಾಡಿ ಎಂತ ಅಂತ ಮಂಗಳೂರು ಭಾಷೆಯಲ್ಲಿ. ಅವಳೆಲ್ಲ ಇವಳು ಹುಟ್ಟು ಕಳ್ಳಿ ಇವಳು ಅವಾಗಿಂದ ಕರೆದ್ರು ಬರಲಿಲ್ಲ, ಇವಾಗ ಬಂದವಳೆ ಪೂರಿ ತಿನ್ನಕ್ಕೆ. ಸರಿ ಆಯ್ ಮಾಡು ಅಂದ. ನಿನ್ನ ಹೆಸ್ರೇನು? ವನ್ಯಶ್ರೀನಾ? ಇವಳೆ ಹೆಸ್ರೇನು? ನಿನ್ನ ತಂಗಿ ಹೆಸರು? ನಿಮ್ಮ ಮಗಳು ಜಾತಿ ಹೆಸ್ರು ಕೇಳಿದ್ರೆ ಒರಿಜಿನಲ್ ಹೇಳ್ತಾವಳು ನೋಡೆ. ಲಿಸಿಕಾ ಶ್ರೀ ಅಂತೆ. ನಿನ್ನ ಹೆಸರೇನಂದ್ರೆ ವನ್ಯಶ್ರೀ ಅಂತವಳೆ. ಇದು ಸಿರಿ, ಇದು ಸಿಹಿ. ಪೆಟ್ ನೇಮ್ ಅಷ್ಟೇ. ಅವಳು ನಿನ್ನ ಹೆಸರೇನು ಅಂದ್ರೆ ವನ್ಯಶ್ರೀ ಅಂತಾನೆ ಹೇಳ್ತಾವಳೆ. ಇವಳು ತಿಂತವಳೆ ಪೂರಿನ ಅಂತ. ಇದು ಬಂದಿದೆ. ಏನಾಯ್ತು? ಬಟ್ಟೆ ಕೊಡ್ತೀನಿ ತಿನ್ನ. ಚಲ್ ಬೇಡ್ರಿ, ನಿಮ್ಮಮ್ಮ ಇವಾಗ ಕಸ ಗುಡ್ಸೋಳೆ. ಫಸ್ಟು ಈ ಮೊಯ್ ಎಲ್ಲ ಬರೆದ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟ್ ಅಮೌಂಟದ್ದು ಬರೆಯೋಣ ಅಂತೇಳ್ಬಿಟ್ಟು ಇದು ನಮ್ಮ ಅಕ್ಕನ ಬ್ಯಾಗು. ಪಾಪ ನನ್ನ ಬ್ಯಾಗ್ ಕೂಡ ತೊಗೊಂಡೋಗಿರಲಿಲ್ಲ. ಸೊ ಅವಳ ಬ್ಯಾಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ. ಇದನ್ನು ಕಂಪ್ಲೀಟ್ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಡ್ವಿ. ಕೇಳೋಕೆ ಬಂದಿದ್ರು ₹1. ಅವಳು ಚೇಂಜ್ ಮಾಡ ಮಮ್ಮಿ ಇಬ್ರಿಗೂ ₹1 ಕೊಟ್ರೆ ಅವಳ ಕೈಲಿರುತ್ತೆ ಧೂಳು ಮಡಿಕಲ್ಲು. ಇವಳ ಕೈಲಿ ಮಾಡಿದ್ರೆ ಅಲ್ಲಿ ಕೊಟ್ಟವಳಲ್ಲಿ ಅಲ್ಲಿ. ಸಾಕಮ್ಮ? ಸಾಕಾ? ಎಲ್ಲ ಆವಾಗಲೇ ಅಜ್ಜಿದು ₹2 ಕೊಟ್ಟನಲ್ಲ. ನಂಗೆ ಕೊಟ್ಟಿತ್ತು ಆ ಒಡವೆ ಡಬ್ಬಿ ಮೇಲೆ ಮಡಗಿದೆ. ಅಲ್ಲ ಜ್ಯೋತಿ 46 ಅದೇನು ಮಾಡ್ತಿಲ್ಲ ಅವಳು. ₹50 ಕೊಟ್ಟಿದ್ದೀನಿ. ಅಲ್ಲ ಬಟ್ಟೆ ಇಷ್ಟು ಬಾರ್ದು ಮುಗಿಸ್ತು. ಇನ್ನು ಇದು ಬಂದ್ಬಿಟ್ಟು ನಮ್ಮ ಮನೆಯವ್ರು ನನಗೆ ಗಿಫ್ಟ್ ಅಂತ ಕೊಡಿಸಿದ್ರು. ಇದನ್ನು ಕೂಡ ಅವರು ಗಿಫ್ಟ್ ಅಂತಲೇ ಸೀಮಂತದಲ್ಲಿ ಕೊಟ್ಟಿದ್ದು ನನಗೆ. ಸೊ ಇದು ಒಂದು ಮೆಮೊರಿ ಆಗಿರಲಿ ಅಂತೇಳಿ. ನನ್ನ ಹತ್ರ ವಾಚಸ್ ತುಂಬ ಇದೆ, ಬಟ್ ಡಿಫ್ರೆಂಟ್ ವಾಚಸ್ನ ಹಾಕೋಬೇಕು ಅನ್ನೋದು ನನ್ನ ಆಸೆ. ಸೊ ಇದು ನಾನು ಈ ಥರ ವಾಚ್ ನನ್ನ ಹತ್ರ ಇರಲಿಲ್ಲ. ಸೊ ಇದನ್ನು ತೊಗೊಂಡು ಬಂದಿದ್ದರು. ಇದು ನಮ್ಮ ಮನೆಯವ್ರು ಕೊಡಿಸಿರೋ ಗಿಫ್ಟು. ತುಂಬ ಚೆನ್ನಾಗಿದೆ. ಸ್ಯಾರಿಗೂ ಕೂಡ ಲುಕ್ಕಾಗಿ ಕಾಣುತ್ತೆ. ಇದರಲ್ಲಿ ಮರೂನ್ ಕಲರ್ ಅಂತಂದಿರು. ನನಗೆ ಕಲರ್ ಸ್ವಲ್ಪ ಇದನ್ನಿಸ್ತು. ಆಮೇಲೆ ಹೋಗಿ ಬ್ಲ್ಯಾಕ್ ಕಲರ್ ತೊಗೊಂಡು ಬಂದಿದ್ದಾರೆ ಎಕ್ಸ್ಚೇಂಜ್ ಮಾಡಿ. ಇದು ನಮ್ಮ ಮನೆಯವ್ರು ಕೊಟ್ಟಿರೋ ಗಿಫ್ಟು. ಇನ್ನು ನಾನು ಅವತ್ತಿನ ದಿನವೇ ನನಗೆ ವಿಡಿಯೋನ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ನೆಂಟರೆಲ್ಲ ಬಂದಿರಲ್ಲ. ಜಸ್ಟ್ ಅದು ಮೊಯ್ ಏನು ಬರೀತಾರೆ ಅದನ್ನು ಅಷ್ಟೇ ಅಮೌಂಟದಷ್ಟೇ ಕೌಂಟ್ ಮಾಡಿಟ್ವಿ. ಇನ್ನು ಸ್ಯಾರಿದು ಮತ್ತು ಗೋಲ್ಡ್ದು ಯಾವುದನ್ನು ಕೂಡ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಎಲ್ಲರೂ ಹೋದ್ಮೇಲೆ ಫ್ರೀ ಆಗಿದ್ದಾಗ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಹಬ್ಬಕ್ಕೆ ಎಲ್ಲರೂ ಬಂದಿದ್ರಲ್ಲ. ನಾನು ಬಂದಿದ್ದು ಗೌರಿ ಹಬ್ಬ ಟೈಮಲ್ಲಿ ಮನೆಗೆ. ಸೊ ನನ್ನ ತಂಗಿ ಎಲ್ಲರೂ ಬಂದಿದ್ದರು. ಸೊ ಅವರೆಲ್ಲ ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಹೊರಟ ಮೇಲೆ ನಾನೇ ಫ್ರೀ ಆಗಿದ್ದಾಗ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾರೀಸ್ ಎಲ್ಲ ನಮ್ಮದು ಇನ್ನೊಂದು ಬೀರಲ್ಲಿ ತೊಗೊಂಡೋಗಿ ಸುಮ್ಮನೆ ಹಾಕ್ಬಿಟ್ಟಿದ್ರು ನಮ್ಮಮ್ಮ. ಒಂದೇ ಕಡೆ ಇಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಬಂದೆ. ಫ್ರೀ ಆಗಿದ್ನಲ್ಲ ಅಂತ. ಸೊ ನನಗೆ ಒಂದು 5 to 6 ಸ್ಯಾರೀಸ್ ಬಂದಿತ್ತು. ಆಲ್ಮೋಸ್ಟ್ ಅಮೌಂಟೇ ಕೂಡ ಬಂದಿದ್ದು ನನಗೆ. ಸೊ ಇದು ನಮ್ಮ ಅಕ್ಕ ಸೆಕೆಂಡ್ ಸಿಸ್ಟರ್ ಕೊಡಿಸಿದ್ದು. ಆ್ಯಕ್ಚುಲಿ ಅಮ್ಮಂಗೆ ಗಿಫ್ಟ್ ಅಮ್ಮ ಇಲ್ಲೇ ಕೊಟ್ಟರು ಅನಿಸುತ್ತೆ, ನನಗೆ ಅಲ್ಲಿ ಕೊಟ್ಟಿರಲಿಲ್ಲ. ಅವರು ಸ್ಯಾರಿನ ಕೊಟ್ಟು ಕಳಿಸಿದ್ರೆ ನನಗೆ ಇನ್ನೂ ಮರ್ತೋಗಿದೆ, ಅವಾಗೆಲ್ಲ ಕೊಟ್ಟಿದ್ದು. ಸೊ ಅದು ನಮ್ಮ ಅಕ್ಕ ಕೊಡಿಸಿದ್ದು. ಇಲ್ಲಿಗೆ ಬಂದ ಮೇಲೆ ಕೊಟ್ಟರು. ಸೊ ಇದು ಬಂದ್ಬಿಟ್ಟು ಗ್ರೀನ್ ವಿತ್ತು ಒಂಥರ ಬ್ಲ್ಯಾಕು ಅಲ್ಲ ಈ ಕಡೆ. ಇದು ಸ್ಯಾರಿ ಒಂಥರ ಡಿಫ್ರೆಂಟಾಗಿದೆ. ಇದು ನನ್ನ ಬ್ರದರ್ ಕೊಡಿಸಿದ್ದು. ಅವರು ಚಿಕ್ಕಮಂಗ್ಳೂರವರು. ಸೊ ಅವ್ರು ಕೊಡಿಸಿದ್ದು ಏನೋ ಒಂಥರ ಸಾಫ್ಟ್ ಸಿಲ್ಕ್ ಸ್ಯಾರೀಸೇ ಜಾಸ್ತಿ ಬಂತು ನನಗೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದಾದಮೇಲೆ ಚೆನ್ನಾಗಿತ್ತು. ಸೊ ಎಲ್ಲ ಸ್ಯಾರೀಸು ಒಂದೇ ಸಲ ಯಾವುದನ್ನು ಸ್ಟಿಚ್ ಮಾಡ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಮೆಮೊರಿ ಆಗಿರುತ್ತೆ. ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಅವ್ರ ಮನೆ ಫಂಕ್ಷನ್ಗೆ ಹೋದಾಗ ಸೊ ಅವ್ರು ಕೊಡಿಸಿರೋ ಸ್ಯಾರಿನೇ ಗಿಫ್ಟ್ ಮಾಡಿರೋ ಸ್ಯಾರಿನೇ ಹಾಕೊಂಡು ಹೋದಾಗ ಏನೋ ಒಂಥರ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲ ಯಾವುದೂ ಸ್ಟಿಚ್ ಮಾಡಿಸಿಲ್ಲ. ಸುಮ್ಮನೆ ಹಾಗೆ ಈ ಥರ ಕಾಂಬಿನೇಷನ್ ನೋಡಿ ಇಟ್ಕೊತಾ ಇದ್ದೆ ಅಷ್ಟೇ.
ಸೊ ಇನ್ನು ಸೆಕೆಂಡ್ ಒಂದು ಸ್ಯಾರಿ ಬಂದುಬಿಟ್ಟು ಇದು ನಮ್ಮ ಬ್ರದರ್ ಕೊಡಿಸಿದ್ದು, ಅಂದರೆ ಅವ್ರ ಅಮ್ಮ ಕೊಟ್ಟಿದ್ದನ್ನು. ಅವರು ಫುಲ್ಲು ಈ ಫ್ರೂಟ್ಸ್ ಎಲ್ಲ ಇಟ್ಟು ತಟ್ಟೆ ತುಂಬ್ತಾರಲ್ಲ ಅದರೊಳಗಡೆ ಸ್ಯಾರಿ ಎಲ್ಲ ತಂದು ಕೊಡಿಸಿದ್ರು. ನಾವು ಅವ್ರ ಮನೆಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ತಂದಿದ್ರು. ಇದು ಕೂಡ ತುಂಬ ಚೆನ್ನಾಗಿತ್ತು. ಅವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಮುಗಿದಿದೆ. ನೆಕ್ಸ್ಟ್ ಆದರೂ ಫಂಕ್ಷನ್ ಏನಾದ್ರು ಇದ್ದರೆ ಸೊ ಈ ಸ್ಯಾರಿನೇ ವೇರ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಹಾಫ್ ಆ್ಯಂಡ್ ಹಾಫು, ಒಂಥರ ಡಾರ್ಕ್ ಗ್ರೀನು ವಿತ್ ಪಿಂಕ್ ಕಲರು. ಚೆನ್ನಾಗಿದೆ ಇದನ್ನು ಕೂಡ. ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಸಾಫ್ಟ್ ಸಿಲ್ಕ್ ಸ್ಯಾರಿ ಇನ್ನು ಯಾವುದನ್ನು ತೊಗೊಂಡಿಲ್ಲ. ಬಾರ್ಡರ್ ಸ್ಯಾರೀಸೇ ತುಂಬ ಇರೋದು. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಬ್ರದರ್ಸ್ ಅಂತ ಹೇಳ್ತಿರೋದಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸೇ, ನನ್ನ ಓನ್ ಬ್ರದರ್ಸ್ ಏನಲ್ಲ. ಇದು ಕೂಡ ನಮ್ಮ ಮನೆಯವ್ರ ಫ್ರೆಂಡ್ ಕೊಟ್ಟಿದ್ದು, ನಮ್ಮ ಬ್ರದರ್. ಇದು ಫುಲ್ಲು ಗ್ರೀನ್ ಕಲರ್ ಸ್ಯಾರಿನೇ ಇದೆ. ಇದಂತೂ ವೇರ್ ಮಾಡಿದಾಗ ಸಖತ್ತಾಗಿ ಕಾಣುತ್ತೆ. ಬಿಕಾಸ್ ನಾನು ಇದನ್ನು ಯಾರೋ ವೇರ್ ಮಾಡಿದ್ರು ಸೀರಿಯಲ್ ಅವರು, ಅವ್ರ ಹತ್ರ ಸೇಮ್ ಸ್ಯಾರಿ ನೋಡಿದ್ದೆ. ಇದು ಕೂಡ ಚೆನ್ನಾಗಿತ್ತು. ಸೊ ಇದನ್ನು ಅವ್ರ ಮನೆ ಫಂಕ್ಷನ್ ಇದ್ದಾಗ ಒಂದು ಸಲ ಹಾಕೊಂಡು ಹೋಗೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿನೂ ಒಂದು ಗಿಫ್ಟ್ ಬಂತು. ಇದು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನನಗೆ, ನಾನು ಅಲ್ಲೇ ಬಿಟ್ಟು ಬರ್ತಾಯಿದ್ದೆ, ನನ್ನ ತಂಗಿ ಈ ಥರ ಕೊಟ್ಟರು ಅಂತ ಹೇಳ್ಬಿಟ್ಟು ತಂದು ಕೊಟ್ಟಳು. ಸೊ ಇದೊಂದು ಸ್ಯಾರಿ. ಮತ್ತು ಇನ್ನೂ 3-4 ಸ್ಯಾರೀಸ್ ಎಲ್ಲ ಬ್ಯಾಂಗ್ಳೂರಲ್ಲಿದೆ, ನನ್ನ ತಂಗಿ ಕೊಡಿಸಿದ್ದು. ಇನ್ನು ನನ್ನ ಬ್ರದರ್ ಇನ್ನೊಂದಿಬ್ಬರು ಕೊಡಿಸಿದ್ರು ಅದು. ಮತ್ತು ನಮ್ಮ ಕೊಲಿಗ್ ಅವ್ರ ಮನೆಗೆ ಹೋಗಿದ್ದೆ, ಅವರೊಂದೆರಡು ಸ್ಯಾರಿ ಕೊಡಿಸಿದ್ರು. ಅದು ಊರಲ್ಲಿದೆ, ಸಾರಿ ಬ್ಯಾಂಗ್ಳೂರಲ್ಲಿದೆ. ಅದು ಆಮೇಲೆ ವಿಡಿಯೋ ಮಾಡಾಕೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಇದು ಮೊಯ್ ಬಂದಿರೋ ಅಮೌಂಟು ಒಂದು 32,000 ತನಕನೂ ಬಂತು. ಇನ್ನು ನನ್ನ ಮಗ್ಳುಟ್ ಮೇಲಂತೂ ಅದೊಂದು 15-20,000 ತನಕ ಆಗಿದೆ. ಟೋಟಲ್ ಇವಳ ಅಮೌಂಟೇ 160 ತನಕನೂ ಆಯಿತು. ಸೊ ಇಷ್ಟೊಂದಿದ್ದು ಮೊಯ್ ಬಂದಿರೋ ಅಮೌಂಟು. ಸೊ ನಾವು ಯೂಸ್ ಮಾಡ್ಕೊಳ್ಳೋದು ಬೇಡ, ನಮ್ಮ ಪಾಪುಗೆ ಏನಾದರೂ ಅದರಿಂದ ಗಿಫ್ಟು ಆಗಿ ಏನಾದ್ರು ಕೊಡ್ಸೋಣ ಅಂತೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಅದು ಗಿಫ್ಟ್ ಮಾಡಿದ್ರಲ್ಲ ಅಮೌಂಟ್ಸ್ದು, ಸೊ ಅದ್ರ ಕವರ್ ಕೂಡ ಒಂದು ಮೆಮೊರಿ ಆಗಿರುತ್ತೆ ಅಂತೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ. ಇನ್ನು ನಮ್ಮ ಕಡೆ ಎಲ್ಲ ಈ ಥರ ಸೀಮಂತ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಅತ್ತೆ ಮನೆ ಕಡೆಯಿಂದ ಏನಾದರೂ ಒಡವೆ ಮಾಡಿಸ್ಕೊಡ್ತಾರೆ. ಸೊ ನನಗೆ ನಮ್ಮ ಅತ್ತೆಯವರು ನೆಕ್ಲೆಸ್ ಮಾಡಿಸಿದ್ರು. ಆಲ್ಮೋಸ್ಟ್ ನನ್ನ ಹತ್ರ ಬ್ಯಾಂಗಲ್ಸ್ ಎಲ್ಲ ಇತ್ತು. ಸೊ ಅದರಿಂದ ಈ ಥರ ಒಂದು ಸ್ಮಾಲ್ ನೆಕ್ಲೆಸ್ ಮಾಡಿಸಿದ್ದಾರೆ 15 ಗ್ರಾಮ್ದು. ಸೊ ಇಷ್ಟೇ ಗಿಫ್ಟ್, ಆಲ್ಮೋಸ್ಟ್ ಸದ್ಯಕ್ಕಿಷ್ಟೇ ಗಿಫ್ಟ್ ಅಂತ ಹೇಳಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನನ್ನ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇಷ್ಟೇ. ಇದೊಂಥರ ಬ್ಯೂಟಿಫುಲ್ ಮೆಮೊರಿ ನಮ್ಮ ಲೈಫಲ್ಲಿ. ಸೊ ಅದಕ್ಕೆ ಇದೊಂದು ಚಿಕ್ಕದಾಗಿ ವ್ಲಾಗ್ ಇರಲಿ ಅಂತೇಳಿ ಕ್ಲಿಪ್ಪಿಂಗ್ ಇರೋದೆಲ್ಲ ಸೇರಿಸಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಮತ್ತೆ ಸಿಗುವ, ಅಲ್ಲಿವರೆಗೂ ಬಾಯ್.